ಈ ಮೆಣಸಿ ಮಲೆದರಳ್ಳಿ ಅಂತೇಳಿ ಹೆಸ್ರು ಬರೋಕ್ಕೆ ಒಂದು ಕಾರಣ ಇತಿಹಾಸ ಇದೆ. ಈ ಪೂರ್ವಿಕರು ಹೇಳ್ತಾಯಿದ್ರು, ನಾವೇನು ಅದನ್ನು ಇತಿಹಾಸ ಬರೆದು ಇಟ್ಕೊಂಡಿಲ್ಲ. ಅವರಿಗೆ ಅವ್ರ ಪೂರ್ವಿಕರು ಹೇಳಿರ್ಬೋದು ಅಂತ ನನ್ನ ಅನಿಸಿಕೆ. ಸಾಮಾನ್ಯ ಇದು ಸಾವಿರಾರು ವರ್ಷದ ಇತಿಹಾಸ ಇರ್ಬೋದು. ಇದಕ್ಕೆ ಶಾಸನ ಬೇರೆ ಇದೆ. ಆ ಶಾಸನದ್ದು ಎಲ್ಲ ಸ್ವಲ್ಪ ಎಲ್ಲ ಇದಾಗಿದೆ. ಹಿಂದೆ ಏರು ಅಂತೇಳಿ ವ್ಯಾಪಾರಸ್ಥರು ಹಿಂದೆ ಕುದುರೆ ಕತ್ತೆ ದನಿನ ಮೇಲೆ ಈ ಮೆಣಸು ಚಕ್ಕೆ ಲವಂಗ ಇತ್ಯಾದಿ ಪದಾರ್ಥಗಳನ್ನು ಬೆಲೆ ಬಾಳೋ ಪದಾರ್ಥಗಳನ್ನು ಮಂಗಳೂರಿಗೆ ತಗೊಂಡು ಹೋಗಾರಂತೆ. ಇಲ್ಲಿಂದ ಎಲ್ಲಿಂದ ಬರೋರೋ ಗೊತ್ತಿಲ್ಲ. ಈ ಕಡೆ ಪ್ರಯಾಣ ಮಾಡಬೇಕಾದ್ರೆ ಏರು ಅಂದರೆ ಈಗ 10 ಜನ ಇರ್ತಾರೆ. ಅವರು ಎತ್ತಿನ ಮೇಲೆ ಎಲ್ಲ ಏರ್ಕೆ ಬಂದು ವ್ಯಾಪಾರ ಮಾಡ್ಬೇಕಾದ್ರೆ ದಿನಸಿ ವ್ಯಾಪಾರ ಮಾಡಬೇಕಾದ್ರೆ ಒಂದು ರಾತ್ರಿ ಆದ ಕಾಲದಾಗೆ ಅಲ್ಲೇನೋ ಕೆಳಗಡೆ ನೀರಿದೆ ಅನ್ನೋ ಒಂದು ಲೆಕ್ಕಕ್ಕೆ ಇಲ್ಲಿ ಬಂದು ಈ ಮರ ನೆರಳು ಎಲ್ಲ ನೋಡ್ಕೊಂಬಿಟ್ಟು ಅಡುಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಎದ್ದು ಹೋಗೋಣ ಅನ್ನೋ ಲೆಕ್ಕದಲ್ಲಿ ಅವರು ಪ್ರಯಾಣಿಕರು ಬಂದು ವ್ಯಾಪಾರಸ್ಥರೆಲ್ಲ ಬಂದವರು. ಇಂಥದ್ದು ಬೋಸರಾಜ್ ಅಂತಲೋ ಏನೋ ಇದರಲ್ಲಿದೆ, ಅದು ನನಗೆ ಮರ್ತೋಗಿದೆ. 25 ವರ್ಷದಲ್ಲಿ ಅದನ್ನು ಪ್ರಿಂಟ್ ತೆಗ್ಸಿದ್ವಿ. ಆ ಪ್ರಿಂಟ್ ಯಾರ ಕೈಲೋ ಹಿಂಗೆ ಕೊಟ್ಟು ಆ ಪ್ರಿಂಟ್ ವಾಪಸ್ ಬರಲಿಲ್ಲ. ಅದರಲ್ಲಿ ಆ ಥರ ಇದೆ. ಇದು ನನ್ನ ಲೆಕ್ಕದಲ್ಲಿ ಸಾವಿರಾರು ವರ್ಷದ್ದೇ. ಆದರೆ ನಾವು ನಡೆಸ್ಕೊಂಬರ್ತಾ ಇರೋದು ಅಂತಂದರೆ ಒಂದು 4 ತಲೆಮಾರಿನಿಂದ ನಮಗೆ ಇದು ತಿಳುವಳಿಕೆ ಒಂದು ರೀತಿ ದೊಡ್ಡವರು ಇದು ಮಾಡಿರೋದು. ಆ ಮೆಣಸು ವ್ಯಾಪಾರಿಗಳು ಬಂದಿದ್ರಲ್ಲ, ಈ ಅಡುಗೆ ಮಾಡೋಕ್ಕೋಸ್ಕರವಾಗಿ 3 ಕಲ್ಲು ಹಾಕ್ಯಬೇಕಲ್ಲ ಒಲೆಗೆ. ಆ ಒಂದು ಈ ಈಶ್ವರನ ಗುಂಡು ಇದೆಯಲ್ಲ, ಅದು ಇದೆ. ಇನ್ನೆರಡು ಕಲ್ಲು ತಂದುಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀರು ತಗೊಬಂದು ಅಡುಗೆ ಮಾಡಿ ಊಟ ಮಾಡಿದ್ದಾರೆ. ಊಟ ಮಾಡಿದಾಗ ಇದು ದೇವ್ರದ್ದು ಇದು ಅಂತೇಳಿ ಗೊತ್ತಿಲ್ಲ ಇದು ಇತಿಹಾಸದ್ದು. ಅವರು ಊಟ ಮಾಡಿ ಮಲಗಿದಾಗ ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೆ ಯಾರೋ ಒಬ್ಬ ಹಿರಿಯ ಉಳ್ಕೊಂಡಿರ್ತಾನಂತೆ. ಅವನು ಎದ್ದು ನೋಡಿದಾಗ ಎಲ್ಲ ದನಗಳು ಎತ್ತುಗಳೆಲ್ಲ ಸತ್ತು ಇರ್ತಾರಂತೆ. ಮನುಷ್ಯರು ಎಲ್ಲ ಪ್ರಜ್ಞಾ ಸ್ಥಿತಿಯಲ್ಲಿ ಇರ್ತಾರಂತೆ. ಆವಾಗ ನೀನು ನಮ್ಮ ಕನಸಿನಲ್ಲಿ ಬಂದು ದೇವ್ರದ್ದೇ ಆದರೆ ನಮ್ಮ ಕನಸಿನಲ್ಲಿ ಬಂದು ಹೇಳಿ ನನ್ನ ಸಹೋದ್ಯೋಗಿಗಳು ಎಲ್ಲ ಸಹಪಾಠಿಗಳು ದನ ಕರ ಎಲ್ಲ ಜೀವಂತವಾಗಿ ಬದುಕಿದ್ದೆ ಆದರೆ ವ್ಯಾಪಾರದಿಂದ ಬಂದು ನಾನು ಈ ದೇವಸ್ಥಾನನ ಕಟ್ಟಿಸ್ತೀನಿ ಅಂತೇಳಿ ಕೈ ಮುಕ್ಕೊಂಡಾದಾಗ ಆ ಸತ್ಯದಿಂದ ಅವ್ರ ಜೊತೆ ಬಂದವರು ದನ ಕುದುರೆ ಕತ್ತೆ ಏನೇನಿತ್ತು ಅದೆಲ್ಲ ಜೀವಂತವಾಗಿ ಎದ್ದಾಗ ಅವನು ಕೈ ಮುಗಿದು ವ್ಯಾಪಾರ ಮಾಡ್ಕೆ ಬಂದಾದಮೇಲೆ ಈ ದೇವಸ್ಥಾನನ ಕಟ್ಟಿ ಮತ್ತು ಈ ದೇವಸ್ಥಾನಕ್ಕೆ ಮೆಣಸಿನ ಮಲ್ಲೇಶ್ವರ ಅಂತೇಳಿ ಅವತ್ತು ಇದಾಗಿದೆ. ಆದರೆ ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಮಲ್ಲೇಶ್ವರ ದೇವಸ್ವಾಮಿ ಅಂತೇಳಿ ಬಂದಿದೆ. ಈ ಮೆಣಸಿನ ಮಲ್ಲೆ ದೇವರಹಳ್ಳಿ ಅಂತ ಬರೋಕ್ಕೆ ಕಾರಣ ಈ ಮೆಣಸು ವ್ಯಾಪಾರ ಮಾಡೋರು ಇದನ್ನು ಮಾಡಿದ್ದಕ್ಕೆ ನಮ್ಮೂರಿಗೆ ಮೆಣಸಿನ ಮಲ್ಲೆ ದೇವರಹಳ್ಳಿ, ಇದು ಈಶ್ವರ ಮಲ್ಲೇಶ್ವರ. ಮೆಣಸು ವ್ಯಾಪಾರ ಮಾಡಿದ್ದಕ್ಕೆ ಮೆಣಸಿನ ಮಲ್ಲೆ ದೇವರಹಳ್ಳಿ ಅಂತೇಳಿ ಹೇಳ್ತಾ ಬಂದಿದ್ದರು ಹಿರಿಯರು. ಅದನ್ನು ನಾವು ಈಗ ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ. ಇದು ನಮಗೆ ತಿಳಿದಷ್ಟು ಇದು ನಾವು ನಮಗೆ ಬುದ್ಧಿ ಬಂದಾಗಲಿಂದ ಇದು ನಮ್ಮ ಗುರುಗಳು ಹೇಳ್ದಂಗೆ ದಿನನಿತ್ಯ ಪೂಜೆ ಮತ್ತು ವರ್ಷಕ್ಕೊಂದು ಸತಿ ಈ ಹಬ್ಬ ಕಾರ್ಯಕ್ರಮ, ಈ ಓಕಳಿ ಕೆಂಡಾರ್ಚನೆ ಅನ್ನ ಪ್ರಸಾದ ಅವತ್ತಿನ ಕಾಲದಲ್ಲಿ ಬರ್ತಾನಿದ್ದ ಕಾಲದಿಂದಲೂ ಮಾಡ್ಕೊಂಡು ಬಂದ ನಿಂತಿಲ್ಲ, ಇದುವರೆಗೂ ನಿಂತಿಲ್ಲ. ಇನ್ನು ಮುಂದೆ ದೇವ್ರ ಇದು ಆಶೀರ್ವಾದ ಇರಬೇಕು ಅಷ್ಟೇ. ಅಷ್ಟೊಂದು ಹೇಳ್ಬೋದು. ಇದು ಹಿಂದೆ ಕುಗ್ರಾಮ, ಯಾವುದಕ್ಕೂ ಬೇಡದಂಥ ಒಂದು ಕುಗ್ರಾಮ, ಹೆಲ್ಮೆಟ್ ಗ್ರಾಮ. ಇದು ಕಂದಾಯ ಗ್ರಾಮ ಅಲ್ಲ. ಇದಕ್ಕೆ ಯಾವ ಸೌಲಭ್ಯನೂ ಬರ್ತಾ ಇರಲಿಲ್ಲ. ಈಗ ಒಂದು 20-22 ವರ್ಷದಿಂದ ಈ ಎಲ್ಲರೂ ಸ್ವಲ್ಪ ವಿದ್ಯಾವಂತರಾದಮೇಲೆ ಇವ್ರನ್ನ ಮಾತಾಡ್ಸ್ಕೊಂಡು ರಾಜಕೀಯದವ್ರನ್ನ ಹಿಡಿದು ರಸ್ತೆ ನೀರು ಕರೆಂಟು ಇವನ್ನೆಲ್ಲ ಪಡ್ಕೊಂಡು ಈ ಸ್ಥಿತಿಗೆ ನಾವು ಬಂದಿದ್ದೀವಿ. ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತೇಳಿ ನಾನು ದೇವ್ರ ಹತ್ರ ಕೇಳ್ಕೊಳೋದು ಇಷ್ಟೇ. ನನ್ನ ಹೆಸರು ಪುಟ್ಟರುದ್ರಪ್ಪ, MMD ಹಳ್ಳಿ.